ನೋಡಿ ಲೈನ್ ಮಾಡಿ ಬಾಯ್ ಕೈ ಸರಿಯಾಗಿ ಅಂತ ಇಟ್ಕೊಳ್ತಾರೆ ನೋಡಿ ಲೈನ್ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಕೆ ಮುತ್ತರವರು ಈ ಎಲ್ಲ ಕಾರ್ಯಕ್ರಮಗಳು ಸೂಚಕರಾಗಿ ಮುಂದಿಟ್ಟುಕೊಂಡು ನಮಗೆಲ್ಲ ಕೂಡ ಮಾರ್ಗದರ್ಶನ ನೀಡಿದ್ದಾರೆ. ಶ್ರೋತರಿಗೆ ನಾವು ವೈಯಕ್ತಿಕವಾಗಿ ಎಲ್ಲ ಯಶಸ್ಸುಗೊಳಿಸಿದ್ದಾರೆ. ಶ್ರೋತರಿಗೆ ನಾವು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬುವ ಸ್ವಾಗತವನ್ನು ಬಯಸಿದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಹಿರಿಯರೇ, ನಮ್ಮ ನಿವೃತ್ತ ಅಧಿಕಾರಿ ಮೂರ್ತಿ ಸರ್ ಅವರೇ, ಈ ಶಾಲೆಯ ಪ್ರಾಂಶುಪಾಲರೇ, ಪ್ರಾಧ್ಯಾಪಕರೇ, ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನೇರ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಕಾರಣೀಭೂತರಾದಂತಹ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತಾ, ಮುದ್ದು ಮಕ್ಕಳು ತುಂಬಾ ಚೆನ್ನಾಗಿ
ತುಂಬ ಅಂದರೆ ನಮ್ಮ ವಾದ್ಯ ವೃಂದದವರು ಬಹಳ ಸುಶ್ರಾವ್ಯವಾಗಿ ವಾದ್ಯ ವೃಂದವನ್ನು ಮಾಡಿದ್ರು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅವರ ಪರೇಡನ್ನು ಮಾಡಿದ್ರು. ಎಲ್ಲಿ ಪರೇಡ್ ಆಗಲಿಲ್ಲ, ಆದರೂ ಕೂಡ ತುಂಬ ಶಿಸ್ತುಬದ್ಧವಾಗಿ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ, ಇಷ್ಟೊಂದು ಚೆನ್ನಾಗಿ ನೀವು ಪರೇಡನ್ನು ಮಾಡಿದ್ದೀರಾ. ಇದಕ್ಕೆ ಕಾರಣೀಭೂತರಾದಂಥ ಎಲ್ಲ ಪ್ರಾಧ್ಯಾಪಕರಿಗೂ ಮಕ್ಕಳಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ದಿನವನ್ನ ನಾವು ಹಬ್ಬವನ್ನಾಗಿ ಆಚರಿಸ್ತೀವಿ. ನಾವು ತುಂಬಾ ಉತ್ಸಾಹದಿಂದ ರೆಡಿ ಆಗ್ತೀವಿ, ಬಹಳ ಬೇಗ ಹೇಳ್ತೀವಿ, ರಾತ್ರಿ ಲೇಟ್ ಆಗಿ ನಾವೆಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ. ಇದನ್ನ ಆಚರಿಸಲಿಕ್ಕೆ ನಿಜವಾಗ್ಲೂ ನಾವು ಬಹಳ ಗರ್ವ ಪಡ್ತೀವಿ. ಯಾಕಪ್ಪ ಅಂದ್ರೆ ಈ ಸ್ವಾತಂತ್ರ್ಯ ನಮಗೆ ಬಹಳ ಸುಲಭವಾಗಿ ಸಿಗ್ತಕ್ಕಂಥದ್ದಲ್ಲ. ಈ ಸ್ವಾತಂತ್ರ್ಯ ಪಡ್ಕೊಳ್ಳಿಕ್ಕೆ ಅತ್ಯಂತ ತಮ್ಮ ತುಂಬು ಯೌವನದಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿದಂತ ಅನೇಕ ಯುವಕರು, ಅನೇಕ ದೇಶ ಪ್ರೇಮಿಗಳು, ಅವರ ಎಲ್ಲ ತ್ಯಾಗದ ಪ್ರತೀಕ ನಮ್ಮ ಈ ಸ್ವಾತಂತ್ರ್ಯ ದಿನೋತ್ಸವ. ಈ ಸ್ವಾತಂತ್ರ್ಯ ದಿನಾಚರಣೆಗೆ ಕಾರಣೀಭೂತರಾದಂತ ಪ್ರತಿಯೊಬ್ಬರನ್ನ ನೆನೆಸ್ತಾ ನಮ್ಮ ಈ ಸ್ವಾತಂತ್ರ್ಯವನ್ನ ನಾವು ಆಚರಣೆ ಮಾಡ್ತೀವಿ. ನಿಜವಾಗ್ಲೂ ನಾವು ಭಾಗ್ಯಶಾಲಿಗಳು. ಭಾರತ ದೇಶದಲ್ಲಿ ನಮಗೆ ದೊರೆತಂತ ಈ ಒಂದು ಸ್ವಾತಂತ್ರ್ಯ ದಿನ ಏನಿದೆ, ಇದು ಪ್ರತಿಯೊಬ್ಬ ಎಲ್ರಿಗೂ ಗೊತ್ತಾಗ್ಬೇಕು. ಆಚರಣೆ ಮಾಡ್ತೀವಿ ಇಂಥದ್ರಲ್ಲಿ ನಾವೆಲ್ಲ ನಮ್ಮ ಸರ್ ಕೂಡ ಮಾತಾಡ್ತಾರೆ. ಈ ಒಂದು ದಿನವನ್ನ ಯಾಕೆ ನಾವು ಇಷ್ಟು ಉತ್ಸಾಹದಿಂದ ಆಚರಿಸ್ತೀವಿ, ಇನ್ನು ಮುಂದೆ ಕೂಡ ಇಷ್ಟೇ ಉತ್ಸಾಹದಿಂದ ಆಚರಣೆ ಆಗ್ತಾನೆ ಹೋಗ್ಬೇಕು. ಇದರ ಒಂದು ಮಹತ್ವ ತಲತಲಾಂತರವಾಗಿ ಮುಂದುವರಿತಾನೆ ಇರಬೇಕು ಅನ್ನೋ ಒಂದು ಆಶಯದಿಂದ ನಾವು ನೆರವೇರಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇಂದಿನ ಮಕ್ಕಳು ಮುಂದಿನ ರಾಜ್ಯಗಳು, ನಿಮ್ಮೆಲ್ಲರಿಗೂ ನಮ್ಮ ದೇಶ, ಭಾಷೆ, ನಮ್ಮ ಸಂಸ್ಕೃತಿಯ ಬಗ್ಗೆ ತುಂಬಾ ಗೌರವ ಇರಬೇಕು, ಅಭಿಮಾನ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಭವಿಷ್ಯವನ್ನ ನಾವು ರೂಪಿಸ್ಕೊಳ್ಳಿಕ್ಕೆ ಸದಾ ಸನ್ನದ್ಧರಾಗಿರ್ಬೇಕು. ಆ ಒಂದು ಶಿಸ್ತು ನಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ನಮ್ಮ ಬುನಾದಿ ಶಾಲೆ ಇಲ್ಲಿಂದಲೇ ಪ್ರಾರಂಭ ಆಗ್ತದೆ. ನಿಮ್ಮ ಮನಸ್ಸಲ್ಲಿ ದೇಶಾಭಿಮಾನ, ದೇಶಕ್ಕೋಸ್ಕರ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ತುಡಿತ ನಿಮ್ಮ ಮನಸ್ಸಲ್ಲಿ ಉಟ್ಕೊಳ್ಳಿ. ಆ ಒಂದು ತುಡಿತವನ್ನ ಗುರಿಯಾಗಿಸಿಕೊಂಡು ನೀವು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ. ಆ ಒಂದು ಉದ್ದೇಶದಿಂದ ಪ್ರತಿ ವರ್ಷವೂ ನಾವು ಶಾಲೆಯಲ್ಲಿ ಒಂದಾನೊಂದು ರೀತಿಯ ಹೊಸ ವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಇತಿಹಾಸವನ್ನ ನಾವು ಮೆಲುಕಾಕ್ತೀವಿ. ಆ ಇತಿಹಾಸವನ್ನ ನಾವು ಮೆಲುಕಾಕಿದಾಗ ನಾವೇನ್ ಹೇಳ್ತೀವಿ, ಈಗ ಇತ್ತೀಚಿನ ಹುಡುಗರು ಏನ್ ಹೇಳ್ತಾರೆ, ಎಂಜಾಯ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ನಾವೇನ್ ಮಾಡ್ತೀವಿ, ನಮ್ಮ ಸಂಸ್ಕೃತಿಯನ್ನ ಮರಿತಾ ಇದ್ದೀವಿ. ಟೀಚರ್ಗಳು ಹೇಳಿದ ಮಾತಿಗೆ ನಾವು ಗಮನ ಕೊಡಲ್ಲ, ಮನೆಯಲ್ಲಿ ತಂದೆ ತಾಯಿ ಹೇಳಿದ ಮಾತಿಗೆ ಗಮನ ಕೊಡಲ್ಲ. ನಾವು ಇಂಡಿಪೆಂಡೆಂಟ್ ಅನ್ನೋದನ್ನ ಇಂಡಿಸೆನ್ಸಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ದಟ್ ಇಸ್ ನಾಟ್ ಇಂಡಿಪೆಂಡೆನ್ಸಿ. ನೀವು ಇತಿಹಾಸವನ್ನ ನೋಡಿದ್ರೆ ಅವರ ತುಂಬು ಜವಾನಿನಲ್ಲಿ, ಯೌವನದಲ್ಲಿ ಭಗತ್ ಸಿಂಗ್ ನೋಡಿದೀರಲ್ಲ, ನೀವೆಲ್ಲ ಭಗತ್ ಸಿಂಗ್ನ ನೋಡಿದೀರಾ, ರಾಜ್ಗುರುನ ನೋಡಿದೀರಾ, ಸುಭಾಷ್ ಚಂದ್ರ ಬೋಸ್ನ ನೋಡಿದೀರಾ, ನೋಡಿದೀರಾ ತಾನೆ? ಮತ್ತೆ ಅವರೆಲ್ಲ ಹೇಗಿದ್ರು, ಅವ್ರನ್ನ ನೋಡಿದ್ರೆ ದೃಷ್ಟಿ ಆಗ್ಬೇಕು, ಹಾಗಿದ್ರು. ಇತ್ತೀಚಿನ ಯುವಕರು ಹೇಗಿರ್ತೀರಾ, ದೃಷ್ಟಿ ಗೊಂಬೆ ಆಗಿದ್ದಾರೆ. ಸ್ವಂತ ಇರುತ್ತಾ? ಸ್ವಂತನೇ ಇರುವುದಿಲ್ಲ, ಬೆಲ್ಟ್ ಕಟ್ಕೊಳ್ತೀರಾ ಅಂದ್ರೆ ಯು ಹ್ಯಾವ್ ನೋ ಫಿಸಿಕ್ ಯಾಕಿರಲ್ಲ ಅಂದ್ರೆ ನೀವು ನಾನು ಹೇಳ್ತೀನಲ್ಲ, ಇಂಡಿಪೆಂಡೆನ್ಸಿ ಅಂತ ಹೇಳ್ಕೊಂಡು ಬಹಳ ಆಗಿ ನೀವು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದ್ರಲ್ಲಿ ಲೇಟ್ ಆಗ್ತಾ ಇದ್ದೀರಾ. ದಯಮಾಡಿ ಸುಸಂಸ್ಕೃತರಾಗ್ರಿ, ನಮ್ಮ ಸಂಸ್ಕೃತಿನ ಬೆಳೆಸಿ ಅದನ್ನ ನೀವು ಅಳವಡಿಸ್ಕೊಳ್ಳಿ, ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ. ಈ ಸಾಧನೆಗೆ ಸಮಯ ಕಮ್ಮಿ, ಆರಾಮ ಮಾಡ್ಲಿಕ್ಕೆ, ಇಂಡಿಪೆಂಡೆಂಟ್ ಆಗಿ ಇರ್ಲಿಕ್ಕೆ ತುಂಬಾ ಸಮಯ ಇದೆ. 25 ಇಯರ್ಸ್ ನೀವು ನಿಮ್ಮ ಜೀವನವನ್ನ ರೂಪಿಸ್ಕೊಂಡ್ಬಿಡ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಯ್ತು, ಸ್ಪೋರ್ಟ್ಸ್ ಆಯ್ತು, ಸಂಗೀತ ಆಯ್ತು, ಯಾವುದೇ ಒಂದು ಫೀಲ್ಡ್ ಅಲ್ಲಿ ನಾವು ಸಾಧನೆ ಮಾಡ್ಬೇಕಪ್ಪ. ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ದೇಶದ ಹೆಸರನ್ನ ನಾವು ತುಂಬಾ ಮೇಲೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಸನ್ನದ್ಧರಾಗಿರ್ಬೇಕು. ಆ ರೀತಿ ನೀವು ನಿಮ್ಮ ಜೀವನವನ್ನ ರೂಪಿಸ್ಕೋಬೇಕು.
ಸೌಂಡ್ ಬಾಡಿ ಇನ್ನ ಸೌಂಡ್ ಮೈಂಡ್ ಅಂತ ಹೇಳ್ತೀವಲ್ಲ, ಆರೋಗ್ಯ ನೀವು ಸದೃಢರಾಗಿದ್ರೆ ಸಾಧನೆ ಮಾಡಲಿಕ್ಕೆ ನಿಮಗೆ ಸಹಕಾರಿಯಾಗುತ್ತೆ. ಜಂಕ್ ಫುಡ್ ಎಲ್ಲ ತಿಂದು ಮನೇಲಿ ಅಮ್ಮ ಅಡುಗೆ ಮಾಡಿ ಎಲ್ಲ ಲೇಟ್ ಆಗಿದೆ ಅಂತ ಓಡ್ ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತೀರಾ? ಸ್ಕೂಲಲ್ಲೆಲ್ಲ ಊಟ ರೆಡಿ ಆಗಿರುತ್ತೆ, ಚೆನ್ನಾಗಿ ಮಾಡಿಟ್ಟಿರ್ತಾರೆ, ಅದನ್ನ ಸ್ಕಿಪ್ ಮಾಡಿ ಹೊರಗಡೆ ಹೋಗಿ ಫಾಸ್ಟ್ ಫುಡ್ ತಿಂತೀರಾ, ಇದರಿಂದ ಆರೋಗ್ಯ ಹಾಳಾಗುತ್ತೆ. ಇತ್ತೀಚೆಗೆ ಆಹಾರದಲ್ಲೇನು ಏನು ಇಲ್ಲ, ಎಲ್ಲ ಪೆಸ್ಟಿಸೈಡ್ ಇರೋದ್ರಿಂದ ನಮ್ಮ ಮನೆ ಆರೋಗ್ಯಕ್ಕೂ ಕೂಡ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಈ ಒಂದು ಶಾಲೆಯ ಜೀವನ ಏನಿದೆ ಅದು ಬಹಳ ಅಮೂಲ್ಯವಾದದ್ದು. ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ, ಚೈಲ್ಡ್ ಲೈಫ್ ಇದು ಗೋಲ್ಡನ್ ಲೈಫ್. ಈ ನಿಮ್ಮ ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ ಏನಿದೆ ಗೋಲ್ಡನ್ ಲೈಫ್, ಇದನ್ನು ಮತ್ತೊಂದಕ್ಕೆ ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಜೀವನದಲ್ಲಿ ಗುರಿ ಇಟ್ಕೊಳ್ಳಿ. ಆ ಗುರಿ ಮುಟ್ಟವರೆಗೂ ಬೇರೆ ಏನು ಯೋಚನೆ ಮಾಡಬೇಡಿ. ಹಿರಿಯರಲ್ಲಿ ಮಾತನ್ನು ಕೇಳಿ, ಗೌರವದಿಂದ ಇರಿ, ಸಂಸ್ಕೃತರಾಗಿರಿ, ಆರೋಗ್ಯವಂತರಾಗಿರಿ. ನಮ್ಮ ದೇಶ ಇದರಿಂದಾಗಿ ಇನ್ನೂ ಅತ್ಯಂತ ಉನ್ನತ ಮಟ್ಟಕ್ಕೆ ಹೆಸರು ಮಾಡಲಿ ಅಂತ ಮಹದಾಸೆಯನ್ನ ಇಟ್ಕೊಳ್ತಾ, ನನಗೂ ನಿಜವಾಗ್ಲೂ ಇಷ್ಟ. ನಾನು ನ್ಯಾಷನಲ್ ವರ್ಗೂ ಮಾತ್ರ ಹೋಗ್ಬೇಕಾಗಿತ್ತು. ನಾನು ನ್ಯಾಷನಲ್ ಲೆವೆಲ್ ಮೆಡಲ್ ಹರ್ಡಲ್ಸ್ ಮತ್ತೆ ಲಾಂಗ್ ಜಂಪ್ ನಲ್ಲಿ ಅಷ್ಟೇ ನನಗೆ ಸಾಧನೆ ಮಾಡಬೇಕಾಗಿತ್ತು. ಆಲ್ ಇಂಡಿಯಾ ಪೊಲೀಸ್ ಗೇಮ್ಸ್ ಅಲ್ಲಿ ಕೂಡ ನಾನು ಮೆಡಲ್ ವಿನ್ನರು ಲಾಂಗ್ ಜಂಪ್ ಅಲ್ಲಿ. ಆದ್ರೆ ಇಂಟರ್ನ್ಯಾಷನಲ್ ಆಗ್ಬೇಕು ಅನ್ನೋದೇ ಇನ್ನೂ ಮನಸ್ಸಲ್ಲೇ ಇದೆ. ಇಲ್ಲಿ ನಾವೆಲ್ಲ ಇಲ್ಲಿ ಫ್ಲಾಗ್ ಆಫ್ಟಿಂಗ್ ಮಾಡ್ತೀವಿ, ಆದ್ರೆ ಹೊರ ರಾಜ್ಯದಲ್ಲಿ ಈಗ ಫ್ಲಾಗ್ ನಮ್ಗೆ ವಿಕ್ಟರಿ ಸೆರೆಮನಿ ಅಂತ ಮಾಡ್ತಾರೆ. ನೀವೆಲ್ಲ ನೋಡಿದೀರಲ್ಲ ಅವರ ಸ್ಪೋರ್ಟ್ಸ್ ಎಲ್ಲ ನೋಡ್ತೀರಾ? ಯಾರು ಫಸ್ಟ್ ಪ್ಲೇಸ್ ಮಾಡ್ತಾರೆ ಅವರ ದೇಶದ ನ್ಯಾಷನಲ್ ಆಂಥಮ್ ಅಲ್ಲಿ ಬಳಸ್ತಾರೆ. ಅದು ಮಾಡಬೇಕು ಅಂತ ನನ್ನ ಆಸೆ ಇತ್ತು, ಆಗ್ಲಿಲ್ಲ. ಆದ್ರೆ ನೀವು ಆ ಒಂದು ಇದನ್ನ ನೆರವೇರಿಸಿ ನಮ್ಮ ದೇಶದ ಒಂದು ಹೆಸರನ್ನ ಉನ್ನತಕ್ಕೆ ಏರಿಸ್ರಿ. ನಿಮ್ಮಿಂದ ಮಹತ್ತರವಾದ ಸಾಧನೆ ಆಗಲಿ ಅಂತ ನಾನು ಆಶಿಸ್ತಾ, ಈ ಒಂದು ಒಳ್ಳೆ ದಿನ ನನ್ನನ್ನು ಕರೆದು ನನಗೆ ಈ ಒಂದು ಫ್ಲಾಗ್ ಆಫ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂತ ತಮ್ಮ ಎಲ್ಲರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ನಡೀರಿ, ಹಂಗೆ ನಡೀರಿ.
ಅದೇ ರೀತಿ ಸಂತಬೆನ್ನೂರು ಈ ಶಾಲಾ ಮಕ್ಕಳಿಂದ ಕರ್ನಾಟಕ ಪಬ್ಲಿಕ್ ಸಂತಬೆನ್ನೂರು ವಿಜಯ ಯುವಕ ಸಂಘದ ಪ್ರೌಢಶಾಲಾ ಮಟ್ಟದ ಮಕ್ಕಳಿಂದ ಗೌರವ ಸಮರ್ಪಣೆ ಧ್ವಜವಂದನೆ. ಈ ಒಂದು ಧ್ವಜವಂದನಾ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅತಿಥಿ ಮಹಾಶಯರಿಗೆ, ಗ್ರಾಮದ ಹಿರಿಯರಿಗೆ, ನಾಗರಿಕರಿಗೆ, ಆಡಳಿತ ವತಿಯಿಂದ, ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳ ವತಿಯಿಂದ, ಸಮಸ್ತ ಎಲ್ಲ ಶಾಲಾ ಮುಖ್ಯಸ್ಥರುಗಳ ವತಿಯಿಂದ, ಗ್ರಾಮದ ವತಿಯಿಂದ ಅಭಿನಂದನೆಗಳು. ವಿಜಯ ಯುವಕ ಸಂಘ ಸಂತಬೆನ್ನೂರು ಈ ಶಾಲಾ ಮಕ್ಕಳಿಂದ ಧ್ವಜವಂದನೆ. ಧ್ವಜವಂದನೆಯನ್ನು ನೀಡಿರ್ತಕ್ಕಂಥ ಶಾಲಾ ಮಕ್ಕಳು ನಿಮ್ಮ ಬ್ಯಾಂಡ್ ಸೆಟ್ನ ನಿಲ್ಲಿಸಿ, ಧ್ವಜವಂದನೆ ಮುಗಿದ ನಂತರ ಬ್ಯಾಂಡ್ ಸೆಟ್ನ ನಿಲ್ಲಿಸಿ, ಕೆಲ ಮಕ್ಕಳು ಬ್ಯಾಂಡ್ ಸೆಟ್ನ ಹಾಕ್ಕೊಂಡು ಬರ್ತಾರೆ.